ಆಹ್, ಅಮ್ಮ. ಓ ಆಗಲೇ ಬೆಳಕಾಗ್ಬಿಟ್ಟೈತಿ. ಮೈ ಕೈಲ ನೋವಾಗ್ಬಿಟ್ಟ. ಇಲ್ಲೇ ಮಕ್ಕೊಂಡ್ಬಿಟ್ಟೆ ನಾನು ನನಗೆ ಗೊತ್ತಾಗಿಲ್ಲ. ಅಮ್ಮ ಯಾವತ್ತಲಿನ ಅಮ್ಮ ಅಯ್ಯೋ ದೇವ್ರೆ, ಇವರಿಗೆ ಎಚ್ಚರ ಆತಂತ ಕಾಣಿಸ್ತೈತೆ. ರೀ 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 ಅಮ್ಮ ಯಾರು ಪುಷ್ಪ? ನಂಗೆ ಹಿಂಗ್ಯಾಕೆ ಆಗತ್ತೈತಿ? ತಲೆಯೆಲ್ಲ ಒಜ್ಜಿ ಮೈಕೆಲ್ಲ ನೋವು ಬರಕತ್ತಾವ. ತಲೆ ಅಂತರೂ ಸುತ್ತಾಕತ್ತೈತಿ. ಹಿಂಗ್ಯಾಕೆ ಆಗತ್ತೈತಿ ನನಗೆ? ತಲಿ ಯಾಕೆ ಸುತ್ತಾಕತ್ತ? ಅದನ್ನು ನಾನು ಕೇಳೋಕ್ಕಿಂತ ನಿನ್ನೆ ನೀವು ಹೆಂಗೆ ಆಡಿದ್ರಲ್ಲ ಅದನ್ನು ನೋಡಿದ್ರೆ ಗೊತ್ತಾಕಿತ್ತ ನಿಮಗೆ ಯಾಕೆ ತಲೆ ಸುತ್ತಾಕತ್ತೈತಿ ಅಂತೇಳಿ. ಈಗ ನಾ ಹೇಳಿದ್ರೆ ನಿಮ್ಗೆ ತಿಳಿಯಂಗಿಲ್ಲ ಅದು. ಏನು ಹೇಳತ್ತಿ ಪುಷ್ಪ ನೀನು? ನನಗೊಂದು ತಿಳಿವತ್ತು. ನನ್ನ ತಲೆ ಹೊಡ್ಸಾಕತ್ತೈತಿ. ಏನಾಯ್ತು ನಿನ್ನ ಅಂತದು? ಮೋಸ್ಟ್ಲಿ ಇವರು ನಿನ್ನಾಗಿದ್ದೇನೋ ನೆನಪಿಲ್ಲ ಅಂತ ಕಾಣಿಸ್ತೈತೆ. ಹೋಗ್ಲಿ ಬಿಡು, ನಾನಾಗೆ ತೆಗೆದು ಯಾಕೆ ಅವ್ರ ಮನ್ಸಿಗೆ ಮಾಡೋದು. ಬರ್ರಿ, ತಲೆ ಮೇಲೆ ನೀರು ಹಾಕ್ತೀನಿ. ಒಂದು ಸ್ವಲ್ಪ ಹಳವಾರ ಆಗ್ತೈತಿ. ತಲೆಗೆ ಏರಿದ ಮದ ಸ್ವಲ್ಪ ಇಳಿತೈತಿ. ಅಮ್ಮ ಮದಾನ, ಅಯ್ಯೋ ದೇವ, ಡಾಕ್ಟರ್ ಕಡೆರ ಹೋಗಿ ಬರ್ತೀನಿ. ಬಾ ತ್ರಾಸ ಆಗತ್ತೈತಿ ಯಾಕೋ. ಅಯ್ಯೋ ರೀ, ಏನಾಗತ್ತೈತಿ? ಅಯ್ಯೋ ಯಾಕೋ ನಡ್ರಿ, ಹಿಡ್ಕೋತೀನಿ ನಡ್ರಿ, ಬಚ್ಚಲಕ್ಕೆ ಹೋಗೋಣ. ಮೊದ್ಲು ನಿಮ್ಗೆ ವಾಂತಿ ಆದ್ರೆ ಎಲ್ಲ ಒಳಗಿಂದೆಲ್ಲ ಹೊಳ್ಳಿಸ್ಕೊರೋದನ್ನು ಅಂದ್ರೆ ಸಮಾಧಾನ ಆಕೈತಿ. ನೀರು ಹಾಕ್ತಾನೆ ಸುಡು ಸುಡು ಅಂದ್ರೆ ಒಂಚೂರು ಸಮಾಧಾನ ಆಕೈತಿ. ಆಮೇಲೆ ಒಂದು ತಾಸು ಮಕ್ಕೋರಿ. ಆಮೇಲೆ ಬಿಸಿದೇನಾರ ತಿನ್ನಕ್ಕೆ ಮಾಡ್ಕೊಡ್ತೀನಂತ. ಆಯ್ತು ಪುಷ್ಪ. ರಾಮ್ಯ, ನಿಮ್ಮ ಅವ್ವ ಹೋದ್ಲನ ಬೈಲಂಗಲ್ಕ? ಹೋಗಿ ಭಾಳ ತಾತ ಮನ್ಯಾಗ ಅಡಿಗೆ ಗಿಡಿಗೆ ಮಾಡಿರ್ತಾಳ ಅಂತ ಹೆಂಗ? ನಿನ್ನಿದು ಸಾರಿತ್ತಂತಪ್ಪ, ಅದನ್ನ ಬಿಸಿ ಮಾಡ್ಕೊಂಡು ತಿನ್ಬೇಕಂತ ಇವತ್ತು ಅನ್ನ ಆಟ ಮಾಡಿಟ್ಟಾಳ ನೋಡು. ಅದನ್ನ ಮಧ್ಯಾಹ್ನ ಹಾಕ್ಕೊಂಡು ತಿನ್ಬೇಕಂತ ಹೇಳಿ ಹೋಗ್ಯ. ಬರೀ ಇದಾತ್ ನೋಡ್ಲಿ ನಿಮ್ಮ ಅವ್ವ ಅಂದ. ಅತ್ತಾಗ ಆ ಸರ್ಕಾರವು ಬಸ್ ಒಂದು ಫ್ರೀ ಮಾಡಿಬಿಟ್ಟೈತೆ. ಮತ್ರಾಗ 2,000 ರೂಪಾಯಿ ಗೃಹಲಕ್ಷ್ಮಿ ಬ್ಯಾರಿ. ಇನ್ನೇನು ಕೇಳ್ತಿ? ಕೈ ತುಂಬ ಖರ್ಚು ಆತು, ಬಸ್ನ್ಯಾಗ ಅಡ್ಡಾಡಕ್ಕೆ ಫ್ರೀನೂ ಆತು. ಊರು ಕೇರಿ ಯಾರ ಖರೆ ಅಂತಲೇ ಹೊಂಟು ಬಿಡ್ತತ್ತಾಗ. ಮನೆ ಭಾಳ ಏನು ಚಿಂತೆ ಇಲ್ಲ. ಏನು ಗಂಡು ಹಾಕಿ ತಿಂತೈತೆ, ಏನು ಅಣ್ಣಾವಲ್ಲ ಅಕ್ಕಿಗೆ ನಡೆದು ಬಿಟ್ಟೈತಕ್ಕಿ. ನೀನು ಅಕ್ಕಿ ಮುಂದೆ ಏನು ಅಣ್ಣಾವಲ್ ತಗೋ, ಅಕ್ಕಿ ಇಲ್ದಾಗ ಅಣ್ಣಾವ. ಆತು ಬಿಡು, ಏನು ಮಾಡುದು? ನಮ್ಮ ಅಕ್ಕನ ಮನೆಗೆ ಹೋದ್ರೆ ಒಂದು 2 ರೊಟ್ಟಿ ಒಂದು ಪಲ್ಯ ಇಸ್ಕೊಂಬಂದು ಮನ್ಯಾಂದ ಒಂದು ಬಿಸಿ ಅನ್ನ ನೀ ಸಾರು ಹಾಕೊಂಡು ತಿಂದ್ರಾತು. ಮತ್ತೇನು ಮಾಡುದ್ಲ? ನಮ್ಮ ಅಕ್ಕೊಬ್ಬಕ್ಕಿ ಊರಾಗ ಆಗಿ ಚಲೋ ಆಗೈತಿ. ಇಲ್ಲ ನಿಮ್ಮ ಅವನ್ನ ಹೆಚ್ಕೊಂಡಿದ್ರ ಇಷ್ಟೊತ್ತಿಗೆ ಉದ್ದಾರ ನಮ್ಮ ಅವು ಹೇಳುದ ನೋಡು, ನೀನು ಇವ್ರ ಮನೆಗೆ ಅಮ್ಮಗಳ ಮನೆಗೆ ತಿನ್ನಕ್ಕೆ ಹೋಗ್ಬಾರ್ದಂತ. ಅದಕ್ಕೆ ಮನ್ಯಾಗ ಅನ್ನ ಮಾಡಿಟ್ಟಿನಿ, ಅದನ್ನ ತಿನ್ರಿ, ಏನು ಮಾಡೋಕ್ಕಾಗಲ್ಲ ಅಂತ ಬೈಸುಗಾಳಕ್ಕೆ. ನೀ ಮಾತ್ರ ಅಲ್ಲಿ ಹೋಗ್ಬಾರ್ದು ನೋಡಪ್ಪ. ಅಯ್ಯೋ ನನ್ನ ಮಗನ ಅಲ್ಲಲ್ಲಿ ನಿಮ್ಮ ಅವ್ವ ಅಂತ ಹೆದರಿಕೆ ಅಂದ್ರೆ ನಿಂದು ಹೆದರಿಕೆ ಬಿಡಂಗಾರ. ಅಲ್ಲಲ್ಲಿ ನಮ್ಮ ಅಕ್ಕನ ಮನೆಗೆ ನಾ ಹೋಗಿ ತಿನ್ನಾಕ ನೀನು ಪರ್ಮಿಷನ್ ತಗೋಬೇಕು ನಾನು? ಆಡ್ ದೊಡ್ಡ ಮಾದೇನಿಲ್ಲ ನೀನು? ಯಪ್ಪ ಅದು ಹಂಗಲ್ಲ. ಅಲ್ಲಿ ಅತ್ತಿ ಬಂದಾಳ, ಮಾವನ್ ಹೆಂಟ್ ಬಂದ ಜಾತ್ರೆಗೆ ಹೋದಕ್ಕಿ. ನೀ ಅಲ್ಲಿ ತಿನ್ನಕ್ಕೆ ಹೋದೆ ಅಂದ್ರ ಮೊದ್ಲ ಆಕಿ ನಮಗೆ ಸೇರಂಗಿಲ್ಲ. ನಮ್ಮ ಮನ್ಯಾಗ ತಿಂತಾರ, ನಮ್ಮ ಮನ್ಯಾಗ ಉಂತಾರ ಅಂತ ಹೇಳಿ ಆಡ್ಕೊತಾಳಕಿ. ಅದಕ್ಕೆ ಅವ್ವ ಅಲ್ಲಿ ಹೋಗ್ಬೇಡ ಅಂತ ಹೇಳು, ಮನ್ಯಾಗ ತಿನ್ನಂತ ಹೇಳ ನೋಡು. ಛೇ ಹೆಚ್ಚಿಂದ ಆತು ಬಿಡಿದು. ಒಂದ ಮತ್ತೆ ಅವ್ರ ಮನೆಗೆ ಹೋಗಿದ್ ಗೊತ್ತಾಗ್ಬೇಕ. ಅವ್ವನ ಮುಂದೆ ಪಿಟಿಗೆ ಇಟ್ಬಿಡ್ತ ನೋಡು. ಮತ್ತೆ ನೀ ಒಳಗೆ ಒಳಗೆ ಸೂಲಂಗಿ ಹುಟ್ಟದಂಗೆ ಹುಟ್ಟಿದ್ಯಲ್ಲಿ ಇನ್ನು ಹೊಟ್ಟಿಯಾಗ ನಿಮ್ಮ ಅವ್ವನ ಪಿಯೆ ಇದ್ದಂಗದಿ ನೋಡು. 5 ರೂಪಾಯಿ ಕುರ್ಕುರೆ ಕೊಡು. ಬಿಡಲ್, ಗಿರಾಕಿ ಬಂದ ನೋಡು, ಗಿರಾಕಿ ಕೊಡಕ್ ಕಲಿ ಮೊದ್ಲು. ನೀ ಹುಚ್ಚುಳೆ ಮಗನ ಏನು ಬೇಕವಾ? 5 ರೂಪಾಯಿ ಕುರ್ಕುರೆ ಕೊಡ್ರಿ. ಅದು ಬ್ಯಾಡ್ರಿ, ಕೆಂಪು ಕಲರ್ದು ಕೊಡ್ರಿ. ಇದನ್ವಾ ಉಡಿ
ರೊಕ್ಕ ತಗೋರಿ. ವಾ ನಮ್ಮ ಅಕ್ಕ ಹೊಂಟಾಳ ಯಾಕ ಶಾಂತಕ ನಿಮ್ಮ ಗುರ್ಸಿದ್ ಕರ್ಯಾಕತ್ತ ನೋಡಲ್ ಅಂಗಡ್ಯಾಗ. ಅದ ಅನ್ಕೊಂಡೆ ಅವನ ಅಂಗಡ್ಯಾಗ ಬಂತು ನೋಡ್ರೆ ಬಿಡುದಿಲ್ಲ ನಮ್ಮ ಗುರ್ಸಿದ್ದ ಅಂತೇಳಿ. ಆಪ ಏನಾಯ್ತ 3 ಮಂದಿ ಗೆಳತರ ಕೂಡಿ ಈ ಕಡೆ ಬಂದ್ಬಿಟ್ರಿ. ಏ ಏನಿಲ್ಲ, ಆ ಗುಂಜಾಗಳ ಮನೆಗಟ್ಟು ಹೊಂಟಿದ್ದು. ಹೌದನ ಬರಂಗಾರ ಒಂದು ಕಪ್ ಚಾರ ಕುಡಿ ಬರ್ರಿ. ಯಪ್ಪ ಗುಡ್ಸಿದ್ದ ಈಗ ಚಾದು ಏನು ಬಾಡಪ್ಪ, ಈಗ ನಾಷ್ಟ ಮಾಡ್ಕೊಂಡು ಬಂದೇವಿ, ಅವ್ರ ಮನೆಗಟ್ಟು ಹೋಗಿ ಬರ್ತೇವೆ ಗಪ್ಪಂಗಾರ. ಅಲ್ಲ ಅಕ್ಕ ತಮ್ಮಂದ ಅಂಗಡಿ ಒಂದರ ದಿನ ನಮ್ಮ ಅಂಗಡ್ಯಾಗ ಬಂದು ಒಂದು ಕಪ್ ಚಾರ ಕುಡ್ದಿನ ನೀ. ಇವತ್ತು ಬಿಸಿ ಬಿಸಿ ಚಾ ಮಾಡಿಟ್ಟೇನೆ ಬಾ, 3 ಮಂದಿಗೆ ಹಾಕಿ ಕೊಡ್ತೀನಿ, ಒಂದು ಕಪ್ ಕುಡ್ದು ಹೋಗಿ ಬರ್ರಿ. ಏ ಇಲ್ಲಪ್ಪ ಗುಡ್ಸಿದ್ದ, ಈ ಬಿಸಿಲಿಗೆ ಚಾ ಕುಡಿಯಂಗೆ ಆಗಂಗೆ ಇಲ್ಲಿ ಬಿಡಯಪ್ಪ ಆತಾಗ ಅವ್ರ ಮನೆಗಟ್ಟ ಹೋಗಿ ಬರ್ತೇವೆ. ಆಮೇಲೆ ಬಿಸಿಲು ಆತಂದ್ರೆ ನನಗೂ ನಿಗುದಿಲ್ಲ, ಅದಕ್ಕೆ ಒಂದು ತಂಪೆಳೆದಾಗ ಹೋಗಿ ಬಂದ್ರೆ ಆತ ಅಂತೇಳಿ ಹೊಂಟಿದ್ದೆ. ಯಾಕೆ ನೀನಿಲ್ಲ ಮನ್ಯಾಗ? ಅಯ್ಯೋ ಆಕೆ ಎಲ್ಲಿ ಮನ್ಯಾಗ ಇರ್ಬೇಕು, ಆ ಬಾಜುಕಿ ಮನೆ ಇವ್ರು ಕರೆದ್ರಂತ, ಅವ್ರ ಮನ್ಯಾಗೇನೋ ಫಂಕ್ಷನ್ ಇತ್ತಂತ ಈಕಿನೂ ಕರೆದಾರ. ಮತ್ತೇನ ಬಸ್ಸು ಫ್ರೀ ಅಲ್ಲ, ಆಧಾರ್ ಕಾರ್ಡ್ ಹಿಡ್ಕೊಂಡು ಹೊಂಟ ಬಿಟ್ಲ ಈಕೆ. ಯಾರಲ್ಲ? ಏ ಆ ಇವ್ರ ಶಾಂತಕ ಹಕ್ಕರಾರ ಮನ್ಯಾಗ ಫಂಕ್ಷನ್ ಇತ್ತಕ್ಕಿ ಮನೆ ಬಾಜುಕ್ ಅದಾರಲ್ಲ ಅವ್ರು. ಆಕಿ ಮಗಳು ಕೂಗಿಸಿತ್ತಂತ, ಕರೆದಿರ್ಬೇಕ ಹೋಗಿದ್ದ. ಹೊಂಟಿದ್ಲು ಒಟ್ಟಾಕಿ ಜೊತೆನ ಹೊಂಟಿದ್ಲು, ಬೆಳಗ್ಗೆ ಸೀರೆ ಉಟ್ಕೊಂಡು ನಾನು ನೋಡಿ. ಹೌದನ? ಮೊದ್ಲಿದಂಗೆ ನಮ್ಮ ಮನೆಗದು ಬರಲ್ಪ ಆಕಿ, ಏನು ಹೇಳೋದು ಕೇಳೋದು ಮಾಡೋಂಗಿಲ್ಲ ಬಿಡ. ಹಿಂಗಾಗಿ ನಾನು ಯಾಕ ಅಂತ ಅಂದೇ ಇಲ್ಲ ಆಕಿಗೆ. ಮಯ್ಯ ಅನ್ಸೋಕಕ್ಕಿಗೆ ಇಟ್ಟು ದಿನ ನೀ ಮಾಡಿದ್ದು ನೆನಪಿಲ್ಲ, ನಿನ್ನ ಮಗಳು ಅನ್ನೋದನ್ನು ಮರ್ತಾಳಕ್ಕೆ, ಅದಕ್ಕೆ ಹಂಗೆ ಮಾಡ್ತಾ. ಹೋಗ್ಲಿ ಬಿಡಪ್ಪ, ನಾರೇ ಯಾಕೆ ಗಂಡಕ್ಕೆ ಹೋಗ್ಲಿ, ಈಕಿ ಬಾಳೆದಾಗ ಆಕಿ ಚಂದದ ಸಾಕು, ನಮ್ಗೇನು ಹೇಳೋದು ಕೇಳೋದು ಬಾಡಿಲ್ಲ. ನೀವು ಗಂಡ ಹೆಂಡತಿ ಚಂದ್ರ ಸಾಕಷ್ಟ. ಆತ್ ತಗೋಲ್ಲ, ನೀನು ಗಿರಾಕಿ ಮಾಡ್ಕೊ ಹಂಗಾರ, ನಾವು ಹೊಕ್ಕೇವು ಮತ್ತೆ ಬರ್ತೇವಂತ. ಇಲ್ಲ ಸಂಜೆ ಕಡೆ ಮನೆಗೆ ಬಾ ಮಾತಾಡೋಣಂತ. ಹ್ಞೂ ಆತು ತಗೋಯ್ಕ, ಒಂದು ಕಪ್ ಚಹಾ ಕುಡ್ದಿದ್ರೆ ನನಗೂ ಸಮಾಧಾನ ಆಕಿತ್ತು ನೋಡೆ. ಏ ಊರಾಗ ಅಂಗಡಿ ಗುರ್ಸಿದ್ದ ಮತ್ತೆ ಬರ್ತೀವಿ ತಗೋಪ್ಪ, ಹೋಗ್ತೇವೆ, ಲೇಟ್ ಆಕೈತಿ. ಆತು ತಗೋರಿ. ಅಲ್ಲಿ ರಮ್ಯ ನಿಮ್ಮ ಅಮ್ಮ ಬಂದಾಳ, ಒಂದರ ಮಾತಾಡ್ಸಿದೇನೆ? ಅಯ್ಯೋ ಅಯ್ಯೋ ನಿಂದೊಳೆ ಸುದ್ದಿ ಆಯ್ತು ಹೋಗಪ್ಪ ಆತಾಗ. ಅಲ್ಲ ನಾನಂತರೂ ಮಾತಾಡಿಸ್ಲಿಲ್ಲ, ಆಕೆರ ಮಾತಾಡಿಸ್ಬೇಕಿಲ್ಲ. ನೀನು ಊರು ಹಿರಿಯ ನೋಡು, ನೀನು ಮಾತಾಡ್ಸ್ತಾಳ ಅದಕ್ಕೆ. ನಿಮ್ಮ ಅವ್ವಾನ ಬುದ್ಧಿ ನೋಡ್ಲ ನಿಂದೆಲ್ಲ ಬಾಡ್ಕೊ. ಶಾಂತಕ ಶಾಂತಕ ವಾ ಪ್ರೇಮಕರ ಬರ್ರಿ ಪ್ರೇಮಕರ. ಪಾರಕ್ಕ ಬಂದೇನ ಇಷ್ಟು ಲಗು ಊರಿಂದ? ಅಲ್ಲಪ್ಪ ರೀ, ನಿಮ್ಮ ಊರಾಗ ಜಾತ್ರೆ ಇತ್ತಲ್ಲ, ಮುಗಿತಾ? ಹ್ಞೂ ರೀ ಮುಗಿದಿದ್ದ ಕಾಲ ಬಂದಿದ್ದೆ. ಹೌದನ? ಅಂದಂಗ ಬೆಳಗ್ಗೆ ಒಂದು ಗ್ಲಾಸ್ ಇಟ್ಟು ಹೋಗಿನ್ವ ಹಾಲು ಕೊಡಂತೇಳಿ ಶಾಂತಕ್ಕಗ, ಅದಕ್ಕೆ ನೆನಪಾಗಿರ್ಕಿಲ್ಲ ಪಾರಕ್ಕ ನಂಗೂ, ಅದಕ್ಕೆ ನೋಡುವ ಈಗ ಬನ್ನಿ ನೋಡು. ಓ ನೀವು ನಮ್ಮಂತೆ ಹಾಲು ತೊಗೊಳಕತ್ತೀರಿ? ಯಾವಾಗಿಂದ ತೊಗೊಳತ್ತೀರಿ ಪ್ರೇಮಕರ? ಇಲ್ಲ ವ್ಯಾಪಾರು, ನಿಮ್ಮಂತಕ್ಕೆ ನಾವೇನು ಹಾಲು ತೊಗೊಳತಿದ್ದಿಲ್ಲ. ಅದು ಏನಾಗಿತ್ತ, ನಿನ್ನೆ ಡೈರೆಕ್ಟ್ ಅಂದಿದ್ದ ಹಾಲು ಎಲ್ಲ ಒಡೆದು ಬಿಟ್ಟಿದ್ವ. ಬೆಳಗ್ಗೆ ಒಂದು ಗ್ಲಾಸ್ ತೊಗೊಂಡೆ ನಿಮ್ಮ ಅತ್ತಿಗೆ ಚಾ ಪುರತಕ್ಕೆ ಹಾಲು ಕೊಡಂತ ಬಂದಿನ್ವ. ನಿಮ್ಮ ಅತ್ತಿ ಇನ್ನೂ ಹಿಂಡಿಲ್ವಾ, ಇಟ್ಟು ಹೋಗು ಹಾಕಿಡ್ತೀನಿ ಆಮೇಲೆ ಬಾ ಅಂತಂದ್ಲ. ಹಿಂಗಾಗಿ ಇಟ್ಟು ಹೋಗಿದ್ನಿ. ಹಾಲೇನು ತೊಗೊಳತಿಲ್ವ? ಓ ಪುಕ್ಸಟ್ಟೆ. ನಮ್ಮ ಅತ್ತಿಗೆ ಬುದ್ಧಿಲ್ಲ ಅಂತ ಹೇಳೋದು ಇದಕ್ಕೆ. ಈಕೆ ಒಂದು ಗ್ಲಾಸ್ ಹಾಲು ಪುಕ್ಸಟ್ಟೆ ಮಾಡ್ತೀನಿ ಕಪ್ಪಿ ಅವ್ರಿಗೆ. ಹೌದು ನರಿ ಪ್ರೇಮಕರ, ಈಗ ಇಲ್ಲೇ ಗಿರ್ಜಾಕರ್ ಮನೆ ಕಡೆ ಹೋದ್ರೆ ನಮ್ಮ ಅತ್ತಿರ ಹೇಳಿ ಹೋಗಿದ್ರಿ ಅತ್ತಿಯರ, ಪ್ರೇಮಕ್ಕ ಬಂದ್ರೆ ಒಂದು ಗ್ಲಾಸ್ ತುಂಬ ಗಟ್ಟಿ ಹಾಲು ಕೊಡು, ಆಮೇಲೆ ಅದ್ರದ್ದು 20 ರೂಪಾಯಿನೂ ಇಸ್ಕೋ ಅಂಥೇಳಿ. 20 ರೂಪಾಯಿ ಒಂದು ಗಿಲಾಸ್ ಹಾಲಿಗೆ? ಬೆಳಗ್ಗೆ ಶಾಂತಕ ಚಾ ಪುರ್ತಕ್ಕಂಥೇಳಿ ಅತ್ತೆ ಹೇಳಿದ್ ನೀವ, ರೊಕ್ಕ ಏನು ಹೇಳಿಲ್ಲ ಪಾರು ನಾನು. ಅಯ್ಯೋ ಪ್ರೇಮಕರ, ನೀವೇನು ಸುಳ್ಳು ಹೇಳಿರೋ ಕೇಳ್ತೀರಿ, ಕರೆ ಹೇಳಿರೋ ಕೇಳ್ತೀರಿ. ನಾವು 1 ಲೀಟ್ರ್ ಹಾಲು ಡೈರಿಗೆ ಹೋದ್ರೆ 50 ರೂಪಾಯಿ ರೀ, ಹೌದಿಲ್ಲ ರೀ? ಹಂಗಂತೇಳಿ ನಮ್ಮ ಅತ್ತೆ ಒಂದಿಷ್ಟು ಮನಿಮಾರಿಗೆ ಮಾರ್ತಾರೆ ರೀ, ಅದೇ ರೇಟ್ ಹಾಕಿ ಕೊಡ್ತೀವಿ ನಾವು ಮಂದಿ ಆಗತ್ತೆ ಹಾಲಿಗೆ ನೀರದು ಮಿಕ್ಸ್ ಮಾಡಂಗಿಲ್ಲ ರೀ, ಪ್ಯೂರ್ ಗಟ್ಟಿ ಹಾಲು ಕೊಡ್ತೀವಿ ನಾವು. ಹಿಂಗಾಗಿ ಪುಕ್ಸಟ್ಟೆ ಹೆಂಗೆ ಕೊಡೋಣ ಹೇಳ್ರಿ? ನಾವು ಪುಕ್ಸಟ್ಟೆ ಕೊಟ್ಟರು ನೀವರಿ ಹೆಂಗೆ ತೊಗೊಂಡಿರಿ ಹೇಳ್ರಿ? ನಿಮ್ಗಾರ ಚಲೋ ಅನ್ಸುತ್ತಾ? ಹಾಂ ಹೌದಿಲ್ಲ ರೀ?
ಆತ್ವ ಒಂದು ಗ್ಲಾಸ್ ಹಾಲು ಕೊಡು. ಹೆಂಗಿದ್ರು ಡೈರಿಗೂ ಹೋಗಿಲ್ಲ. 20 ರೂಪಾಯಿ ನನ್ನ ಮಗಳ ಕೈಯಾಗ ಕೊಟ್ಟು ಕಳಿಸ್ತಾನಂತ. ಓ ಹಂಗ್ರಿ, ಹಂಗಾದ್ರೆ ಅದ ತಡ್ರಿ ತಂದು ಕೊಡ್ತೀನಿ. ಯವ್ವ ಶಾಂತಕ್ಕನ ಸಸಿ ಬ್ಯಾಡವಾ, ಸುಳ್ಳೆ ಹೇಳಬಾರ್ದು. ನಮ್ಮ ಶಾಂತಕ್ಕ ಒಂದು ಗ್ಲಾಸ್ ಏನು ಒಂದು ಚರ್ಗಿ ಹಾಲು ಕೇಳಿದ್ರು ತಗೋ ಒಯ್ವ ಅಂತ ಕೊಟ್ಬಿಡ್ತಿದ್ಲು. ಈಗ ಸಸಿ ಉಂಡ ಕೈಲೇ ಕಾಗಿನ ಹೊಡ್ಲಂಗೆ ಕಾಣ್ತತಿ. ಪ್ರೇಮಕರ ಹಾಂ ಹೇಳ್ಪಾರು. ತಗೋರಿ ನೀವು ಕೇಳಿದ್ದ ಹಾಲು ಕೊಡುವ. ಏನ ಪಾರು ಸೌತಿಕಾಯಿ ಬಾಕನಕತ್ತವಲ್ಲ? ಹ್ಞೂ ರೀ, ಹಾಂ ರೀ, ತರಿಸಿದ್ವಿ ನಾವು. ಹೌದಾ, ಇಟ್ಟುಕೊಂಡು ಸೌತಿಕಾಯಿ? ಹಾಂ ನಮ್ಗೊಂದೆರಡು ಸೌತಿಕಾಯಿ ಬೇಕಾಗಿದ್ದವ. ಅಯ್ಯ ಪ್ರೇಮಕಾರ ನಿಮಗಿಲ್ಲ ಅಂತೇನ ರೀ? ತಗೋರಿ ಪ್ರೇಮಕಾರ, ಏನಿಲ್ರಿ ಭಾಳ ಇಲ್ರಿ, ಪಾವು ಕಿಲೋಕ್ಕೆ 15 ರೂಪಾಯಿ ನೋಡ್ರಿ. ವಾ ಮಾರಾಕ್ ಕೊಡಾಕತ್ತೀರ್ನ? ಹ್ಞೂ ರೀ ಪ್ರೇಮಕಾರ, ಈಗಿನ ಕಾಲದಾಗ ನಿಮಗೆ ಗೊತ್ತೈತಿಲ್ಲ ರೀ ಕಾಯಿಪಲ್ಲೆ ಎಷ್ಟು ತುಟ್ಟೈತಿ ಅಂಥೇಳಿ. ಒಂದು ಕಾಯಿಪಲ್ಲೆ ತರ್ಬೇಕಂದ್ರೆ ರಗಡಾಗಿ ಹೋಗ್ಬಿಡ್ತದೆ ಮನೆಗೆ. ಮೊದಲಿನ ಕಾಲದಾಗ ಚೀಲ ತುಂಬ ಕಾಯಿಪಲ್ಲೆ ತಂದ ಕಿಸೆ ತುಂಬ ರೊಕ್ಕ ಕೊಡ್ತಿರಂತೆ. ಈಗ ಹಂಗಲ್ರಿ, ಚೀಲ ತುಂಬ ರೊಕ್ಕ ಒಯ್ದ್ರು ಕಿಸೆ ತುಂಬ ಕಾಯಿಪಲ್ಲೆ ಬರಂಗಿಲ್ರಿ. ಈಗ ಹೊಸಟೆ ಯಾಕೆ ಕೊಡೋದು ಹೇಳ್ರಿ ಪ್ರೇಮಕಾರ? ಯಾರು ಮಾಡಿದ ನೆನಪಿಡ್ತಾರ ಈಗಿನ ಕಾಲದಾಗ? ಅದಕ್ಕೆ ನೋಡ್ರಿ 15 ರೂಪಾಯಿ ಪಾಕಿ ನೋಡ್ರಿ. ಎಷ್ಟು ಬೇಕಾಗಿತ್ರಿ? ಅಯ್ಯೋ ಕತಿಯ ಹಂಗ ಕೇಳಿ ನೀವನ, ನಂಗೇನು ಬೇಡ ಬೇಡ, ಬರ್ತೀನಿ. ಇದ್ರದ್ದು 20 ರೂಪಾಯಿ ನನ್ನ ಮಗಳ ಕೈಯಾಗ ಕೊಟ್ಟು ಕಳಿಸ್ತೇನೆ. ಬರ್ಲಿ ಯಾಪಾರು? ಹೋರಿ ಮಿಟ್ಕಲಾಡಿ ಬಂದುಬಿಟ್ಲ. ಎಲ್ಲ ಪುಕ್ಸಟ ಸಿಕ್ತಂದ್ರೆ ಜೇಬ್ಕೊಂಡು ಹೋಗ್ಬಿಡ್ತಾರೆ ಮನೆಗೆ. ನಮಗೇನಾರ ಬೇಕಾದ್ರೆ ಕೊಡ್ತಾರನ ಬುಬ್ನಿಯಾರ ಅಂದ್ರು. ಈ ಪ್ರೇಮಕರ ಒಂದು ಒಳ್ಳೆ ಐಡಿಯಾ ಕೊಟ್ರಲ್ಲ. ಈ ಸೌತಿಕಾಯಿ ಇಟ್ಕೊಂಡು ವಾರ ಗಂಟ್ಲೆ ಎಲ್ಲ ಇದೆ ಸೌತಿಕಾಯಿ ಮಾಡಿ ತಿನ್ನೋಕ್ಕಿಂತ ಕಟ್ಟಿ ಮೇಲಿಟ್ಟ ಸೌತಿಕಾಯಿ ಮಾರಿಬಿಟ್ರೆ 15 ರೂಪಾಯಿ ಪಾವು ಕಿಲೋ, 30 ರೂಪಾಯಿ ಅರ್ಧ ಕಿಲೋ, 60 ರೂಪಾಯಿ ಕಿಲೋ ಗಟ್ಟಲೆ ಕೊಟ್ರೆ ಏನು ಚೌಕಾಸಿ ಮಾಡ್ರು 10 ರೂಪಾಯಿ ಪಾವು ಕಿಲೋ ಗಟ್ಟಲೆ ಒಯ್ತಾರ. ನಮ್ಮ ಊರನ್ ಮಂದಿ ಒಳ್ಳೆ ಪಿಲ್ಯಾನ ಇದೆ. ರೊಕ್ಕನು ಅಕ್ಕಾವು, ಅದ ರೊಕ್ಕದಾಗ ಮತ್ತು ಬೇರೆ ಕೈಪಲ್ಲೆ ತಂದು ತಿಂದ್ರಾತು. ಅಟ್ಟ ಮಾಡ್ತೀನಿ ಗಪ್ಪ. ಕಟ್ಟಿ ಮೇಲೆ ಇಟ್ಕೊಂಡ ಒಂದು ತಾಸು ಒದ್ರಾಡಿನಂದ್ರೆ ಎಲ್ಲರೂ ಬಂದು ಎಳೆ ಸೌತಿಕಾಯಿ ಮಸ್ತ್ ಪ್ರೆಸ್ ಅದಾವು ತೊಗೊಂಡ ಹೊಕ್ಕರ. ಅಷ್ಟ ಮಾಡ್ತೀನಿ.